ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಕಿತ್ತೂರು ಕ್ಷೇತ್ರದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಸಾಧನೆ. ಶಿಕ್ಷಣಕ್ಕೆ ಒತ್ತು ನೀಡಿದ ಶಾಸಕ ಬಾಬಾ ಸಾಹೇಬ. ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ಪಡೆದ ಕಿತ್ತೂರು. 100 ವಿದ್ಯಾರ್ಥಿಗಳಿಗೆ ಉಚಿತ ಕೋಚಿಂಗ್ ಘೋಷಣೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕ್ಷೇತ್ರದಲ್ಲಿ ಈ ಬಾರಿಯೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಅದ್ಭುತ ಸಾಧನೆ ಮಾಡಿದ್ದು ಶಾಸಕರ ಶಿಕ್ಷಣ ಪ್ರೇಮಕ್ಕೆ ಸಾಕ್ಷಿಯಾಗಿದೆ. ರಸ್ತೆಗಿಂತ ಶಿಕ್ಷಣವೇ ಶಾಶ್ವತ ಎಂಬ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಆ ಒಂದು ಮಾತು ಈಗ ಜಿಲ್ಲಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲೇ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕಿತ್ತೂರು ಕ್ಷೇತ್ರವು ಪ್ರಥಮ ಸ್ಥಾನ ಗಳಿಸುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದೆ. 100ಕ್ಕೆ 100 ಫಲಿತಾಂಶ ಪಡೆದ ಪ್ರೌಢಶಾಲೆಗಳು ಹಾಗೂ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಹಾಗೂ ಶಿಕ್ಷಕರಿಗೆ ಬ್ಯಾಗ್ಗಳನ್ನು ವಿತರಿಸಿ ಗೌರವಿಸಿದರು. ಈ ವೇಳೆ ಮಾತನಾಡಿದ ಅವರು, ನಾವು ನಿರ್ಮಿಸುವ ರಸ್ತೆಗಳು ಕೇವಲ 5 ವರ್ಷ ಬಾಳಿಕೆ ಬರಬಹುದು, ಆದರೆ ಮಕ್ಕಳಿಗೆ ನೀಡುವ ಉತ್ತಮ ಶಿಕ್ಷಣ ಅವರ ಜೀವನ ಪೂರ್ತಿ ಜೊತೆಗಿರುತ್ತದೆ. ಹೀಗಾಗಿಯೇ ನಾನು ಭೌತಿಕ ಅಭಿವೃದ್ಧಿಗಿಂತ ಶಿಕ್ಷಣದ ಕ್ರಾಂತಿಗೆ ಮೊದಲ ಆದ್ಯತೆ ನೀಡಿದ್ದೇನೆ ಎಂದು ತಮ್ಮ ಅಭಿವೃದ್ಧಿಯ ದೂರದೃಷ್ಟಿಯನ್ನ ಹಂಚಿಕೊಂಡರು. ಪ್ರಾಥಮಿಕ ಹಂತದಿಂದಲೇ ಶಿಕ್ಷಣದ ಅಡಿಪಾಯ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಮುಂದಿನ ಎಸ್ಎಸ್ಎಲ್ಸಿ ಪರೀಕ್ಷೆಗೆ 100 ಬಡ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಉಚಿತ ಕೋಚಿಂಗ್ ನೀಡಲಾಗುವುದು ಎಂದು ಶಾಸಕರು ಇದೇ ಸಂದರ್ಭದಲ್ಲಿ ಪ್ರಕಟಿಸಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರರಾದ ಎಚ್ ಶಿರಹಟ್ಟಿ, ಕಲಗೌಡ ಪಾಟೀಲ್, ಸಿಪಿಐ ಶಿವಾನಂದ ಗುಡಗನಟ್ಟಿ, ರೋಹಿಣಿ ಪಾಟೀಲ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾನಾ ಸಾಹೇಬ್ ಪಾಟೀಲ್ ಸೇರಿದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಪತ್ರಿಕಾ ಸಂಘದ ಪದಾಧಿಕಾರಿಗಳು, ಶಿಕ್ಷಕರು ಹಾಗೂ ಪಾಲಕರು ಉಪಸ್ಥಿತರಿದ್ದು ವಿಜೇತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲಾಯಿತು. ಬೇಸ್ ರೇಟ್ ಮಾಡ್ಕೋಬೇಕು. ನಮ್ಮದು ಫೌಂಡೇಶನ್ ಲೆವೆಲ್ದಾಗ ನಾವು ರೇಟ್ ಮ್ಯಾಲೆ ಬಿಲ್ಡಿಂಗ್ ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರೈಮರಿ ಹಂತದಲ್ಲಿ ಅದನ್ನು ಗಟ್ಟಿ ಮುಟ್ಟಾಗಿ ತಯಾರು ಮಾಡ್ಕೊಂಡು PU10th ಅಚೀವ್ ಆದಮೇಲೆ PUC ಈ ವರ್ಷದಿಂದ ಅಟೆಂಪ್ಟ್ ಈ ಬರುವಂಥ ವಿದ್ಯಾರ್ಥಿಗಳು ನೀಟ್ ಆಯ್ತು, JEE ಆಯ್ತು, ಕೋಚಿಂಗ್ ಕೊಡುವಂಥ ವ್ಯವಸ್ಥೆಗಳು ಈ ವರ್ಷದಿಂದ ಟ್ರಯಲ್ ಬೇಸಿಸ್ ಮೇಲೆ ಮಾಡ್ತೀವಿ. ಅದನ್ನು ನೋಡ್ಕೊಂಡು ನೆಕ್ಸ್ಟ್ ಇಯರ್ದಿಂದ ಏನು ಮಾಡೋಕ್ಕೆ ಸಾಧ್ಯತೆ ಈ ಕ್ಷೇತ್ರದ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಒಂದು ಪ್ಲ್ಯಾನ್ ಮಾಡ್ಕೊಂಡು 40 ಅಂತಲ್ಲ, ಆ್ಯಕ್ಚುಲಿ 100 ಇತ್ತು. ಅದರಾಗ ಸ್ಥಿತಿವಂತರು 40-45 ಜನರನ್ನು ಅವ್ರವ್ರ ಮನೆಯಿಂದ ಹೋಗೋದು ಮಾಡಿದ್ರು. 40-50 ಜನ ಇಲ್ಲಿ ಬಡ ವಿದ್ಯಾರ್ಥಿಗಳನ್ನ ಫೋಕಸ್ ಮಾಡಿ ಅವ್ರನ್ನಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ನಾಗ ಇಟ್ಟರೆ ಅವ್ರ ಟ್ಯೂಷನ್ ಔಟ್ ಆಫ್ 20 ಸ್ಟೂಡೆಂಟ್ಸ್ 34 ಸ್ಟೂಡೆಂಟ್ಸ್ ಸ್ಕೋರ್ಡ್ ಮೋರ್ ದೆನ್ 600. ಅಂದರೆ ರಿಸಲ್ಟ್ ನೋಡ್ಕೊಂಡು 40 ಹುಡುಗರಿಗೆ ಕೊಟ್ಟಿದ್ದು ಒಂದು 3-4 ಹುಡುಗರು ಹೋಮ್ ಸಿಕ್ ಆಗಿಬಿಟ್ಬೋದು. 40 ಜನ ಫ್ರಮ್ ಬಿಗಿನಿಂಗ್ ಟು ಎಂಡ್ ತನಕ ಇದ್ದರು. ಅದರಲ್ಲಿ 34 ಜನ 600+ ಸ್ಕೋರ್ ಮಾಡಿದವರು ಅವರು. ಮತ್ತು ಇದು ಹೊರಗೆ ಅವ್ರು ಇಟ್ಕೊಂಡು ಮಾಡುವಂಥ ಟೋಟಲ್ ಆಗಿ ಒಂದು 70-75 ಸ್ಟೂಡೆಂಟ್ಸ್ ಕೋಚ್ ಮಾಡಿದ್ದಾರೆ. ಅದರಾಗ ಆಲ್ಮೋಸ್ಟ್ 60 ಸ್ಟೂಡೆಂಟ್ಸ್ ಯಾವ 1 above 600.